ಮಾಡಿಲ್ಲ ಅಂದ್ರೆ ನಾವೆಲ್ಲ ಹೆಂಗ್ ಸಪೋರ್ಟ್ ಮಾಡೋದು ಹೇಳಿ ಪರಮೇಶ್ ಸಾಹೇಬರಿಗೆ? ನಾವೆಲ್ಲ ಅವ್ರ ಜೊತೆ ನಿಂತ್ಕೋಬೇಕು ಗಟ್ಟಿಯಾಗಿ ಅಂತ ಅಂದ್ರೆ ಅವ್ರು ನಮ್ಮ ಜಿಲ್ಲೆಯಲ್ಲಿ ಜನರ ಪರ ನಿಂತ್ಕೋಬೇಕಾದ್ರೆ ನಮ್ಮ ಪರ ಬೇಡ, ಸುರೇಶ್ ಗೌಡ್ರ ಪರ ಬೇಡ, ಗೋವಿಂದರಾಜ್ ಅವ್ರ ಜ್ಯೋತಿ ಗಣೇಶ್ ಪರ ಬೇಡ, ಅವ್ರ ಜಿಲ್ಲೆ ರೈತರ ಪರ ನಿಂತ್ಕೊಳ್ಳಿ ಅನ್ನೋದೇ ನಮ್ದು ಒತ್ತಾಯ. ಹೋರಾಟ ಆದ್ಮೇಲೆ ಸುರೇಶ್ ಗೌಡ್ರಿಗೆ ಬಹಳಷ್ಟು ಫೋನ್ಸ್ ಕಾಲ್ ಬರ್ತಿದೆ, ಪ್ರೆಷರ್ ಆಗ್ತಿದೆ ಅಂತ ಹೇಳಿ 31ರ ಹೋರಾಟ ಆದ್ಮೇಲೆ ಸುರೇಶ್ ಗೌಡ್ರನ್ನ ಸೈಲೆಂಟ್ ಆಗಿರಿಸಲಿಕ್ಕೆ ಫೋನ್ಸ್ ಕಾಲ್ದು ಒತ್ತಡ ಇವು ಜಾಸ್ತಿ ಆಗಿದೆ ಅನ್ನೋ ಒಂದು ಮಾತಿದೆ. ನಾನು ಕೇಳಿದ್ರೆ ಬಾಲಕೃಷ್ಣ ಅವ್ರು ಏನೋ ಹೇಳಿದ್ದಾರೆ, ನಾನು ಖುಷಿ ಪಡ್ತೀನಿ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ತೊಡೆ ತಟ್ಟಿ ಹೇಳ್ಬೇಕಾದ್ರೆ ರೈತರು ಸಮಸ್ಯೆ ಇಲ್ಲ. ಸುರೇಶ್ ಗೌಡ್ ತಾನೇ ತೊಡೆ ತಟ್ಟಿರೋದು. ನಾನೊಬ್ಬ ಸತ್ತೋಗ್ಬಿಟ್ರೆ ನನ್ನಿಂದ ಸಾವಿರಾರು ಜನ ಹೋರಾಟಗಾರರು ಇಲ್ಲಿದ್ದಾರೆ. ಅದಕ್ಕೆಲ್ಲ ನಾವು ಎದುರುಕಂಡು ರಾಜಕೀಯಕ್ಕೆ ಬರೋಕ್ಕಾಗತ್ತ? ಸಾರ್ವಜನಿಕ ಸೇವೆಯಲ್ಲಿ ಬರಬೇಕಾದ್ರೆ ಡಿಸೈಡ್ ಮಾಡ್ಕೊಂಡ್ ಬರ್ತೀವಿ, ಅಂದ್ರೆ ಸಮಾಜಕ್ಕಾಗಿ ನಾವು ಮುಡುಪನ್ನು ಇಟ್ಕೊಳ್ತೀವಿ ಅಂತ. ಅದರಿಂದ ಈ ಫೋನ್ ಕಾಲು, ಈ ಹೆದರಿಕೆಗೆ ಅಲ್ಲ, ಇದಕ್ಕೆಲ್ಲ ಕೇಳ್ರಿ. ನಾನು ಆಯ್ಕೆ ಆಗಿರೋದು ಜನಗಳಿಂದ. ನಾನು ಡಿ ಕೆ ಶಿವಕುಮಾರ್ಗಾಗ್ಲಿ, ಡಿ ಕೆ ಸುರೇಶ್ಗಾಗ್ಲಿ, ರಂಗನಾಥ್ರಾಗ್ಲಿ ಕೇಳ್ತಾರೆ, ಏನಪ್ಪಾ ನಮ್ಗೆ ನೀರು ತರಕ್ಕೆ ನಿಮ್ಗೆ ಯಾಕೆ ವಿರೋಧ ಮಾಡ್ತೀರಾ ಅಂತ. ನಾನು ಹೇಳಿದ್ದೀನಿ 3 TMC ನಾನೇ ನಿಂತು ಬಿಡಿಸ್ತೀನಪ್ಪ. ಮೂಲ ಏನು ಯೋಜನೆ ಇದೆ ಅದ್ರ ಮುಖಾಂತರ ನಾಳೆ ಮುಖಾಂತರ ತಗೊಂಡು ನಾನೇ ನೀರು ಗಂಟಿಯಾಗಿ ನಿಂತ್ಕೊಂಡು ನೀವು ನೀರು ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನು ಬೇಕು? ಫೋನ್ ಅಲ್ರಿ, ಫೋನ್ ಎಲ್ರಿಗೂ ಮಾಡ್ತಾರ್ರಿ. ಹೋರಾಟ ಅಂದಾಗ ಹೋರಾಟವನ್ನ ತಣ್ಣಗೆ ಮಾಡೋದಕ್ಕೆ, ದಿಕ್ ತಪ್ಪಿಸೋದಕ್ಕೆ ನಮ್ಮನ್ನ ಮಾಡುವಂತ ಪ್ರಯತ್ನಗಳು ಎಲ್ರಿಗೂ ಮಾಡ್ತಾರೆ. ಅದರಿಂದ ನಾವು ಅದಕ್ಕೆಲ್ಲ ಈಡಾಗಲ್ಲ, ನಾವು ಅದಕ್ಕೆಲ್ಲ ಒತ್ತಡಕ್ಕೆ ಒಳಗಾಗಲ್ಲ. ನಾವು ಬಹಳ ಹೋರಾಟ ಮಾಡ್ಬೇಕಾದ್ರೆ ಇರೋರ್ಗೂ ಹೇಳಿದ್ದೀನಿ ನಾನು, ನೀವು ಮಧ್ಯೆ ನಿಂತ್ಕೋಬಾರ್ದು, ಇದನ್ನ ತಾತ್ವಿಕ ಅಂತ ತಗೊಂಡೋಗ್ಬೇಕು, ಈ ಹೋರಾಟವನ್ನ ಯಶಸ್ವಿ ಮಾಡಬೇಕು ಜಿಲ್ಲೆಯ ಹಿತದೃಷ್ಟಿಯಿಂದ ಅಂತೇಳಿ. ನಾವು ಯಾವುದೇ ಕಾರಣಕ್ಕೂ ಇದನ್ನ ರಾಜಕೀಯ ಬೆರೆಸಲ್ಲ. ನಾವು ನಿನ್ನೆನೂ ಕೂಡ ಕ್ಲಾರಿಫೈ ಮಾಡಿದ್ದೇವೆ, ಇವತ್ತು ಕೂಡ ನಾವು ಎಲ್ಲರೂ ಮುಂದೆ ಕ್ಲಾರಿಫೈ ಮಾಡಿದ್ದೇವೆ. ಇದನ್ನ ರಾಜಕೀಯದ ಉದ್ದೇಶದಿಂದ ನಾವು ಮಾಡಲ್ಲ. ಅವ್ರು ಕ್ಲಾರಿಫೈ ಮಾಡಲಿ ಸರ್ಕಾರ, ಇದು ಸೈಂಟಿಫಿಕ್ ಅಲ್ವಾ ಅನ್ನೋದನ್ನ. ಮತ್ತೆ ಇದನ್ನ ಯಾರೋ ರಿಟೈರ್ಡ್ ಇಂಜಿನಿಯರ್ಗಳಿಂದ ತಾಂತ್ರಿಕ ವರದಿ ತರಿಸ್ಕೊಂಡು ಒಪ್ಪಿ ಇದ್ರೆ ನಾವು ಒಪ್ಪಲ್ಲ. ವೆದರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆರ್ ಟೆಕ್ನಿಷಿಯನ್ ಫ್ರಮ್ ಥರ್ಡ್ ಪಾರ್ಟಿ, ನಾಟ್ ದ ಗವರ್ಮೆಂಟ್ ಸರ್ವೆಂಟ್ಸ್, ಎಂಪ್ಲಾಯೀಸ್, ಸಿಇಗಳು ರಿಟೈರ್ಡ್ ಆಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಈ ವರದಿ ಏನ್ ತಾಂತ್ರಿಕ ವರದಿ ಬಂದಿದೆ ಅದನ್ನ ನಾವು ತಗೊಂಡು ಸಮುದ್ರಕ್ಕೆ ಹಾಕಿ ಕಸದ ಬುಟ್ಟಿಗೆ ಹಾಕಿ ಅಂತಾನೆ ಹೇಳಿದ್ದೇವೆ. ಇದನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರ ಮುಖಾಂತರನೇ ಇದನ್ನ ವರದಿ ತರಿಸ್ಕೋಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ನೀವು ಅವ್ರನ್ನೇ ಕೇಳಬೇಕು, ನೀವು ಆತ್ಮಸಾಕ್ಷಿಯಿಂದ ಮಾತಾಡ್ತಿರೋ ಜಿಲ್ಲೆ ದೃಷ್ಟಿಯಿಂದ ಇಲ್ಲ ಸರ್ಕಾರದ ಪರ ಅಂತ. ನನಗೆ ಅನ್ಸುತ್ತೆ ಅವ್ರು ಸರ್ಕಾರದ ಪರ ಮಾತಾಡಿದ್ರೆ ಹೊರತು ಆತ್ಮಸಾಕ್ಷಿಯ ಪರ ಮಾತಾಡ ಇಲ್ಲ. ಏನು ಪರಮೇಶ್ವರ್ಗೇನು ಯಾರಿಗೂ ಭಯ ಪಡೋ ವ್ಯಕ್ತಿ ಅಲ್ಲ, ಸಜ್ಜನ ರಾಜಕಾರಣಿ, ಯಾಕೆ ಮೈ ಮೇಲೆ ಹೇಳ್ಕೋಬೇಕು ಅನ್ನೋದು ಇರುತ್ತದೆ ಅವರು. ಅದರಿಂದ ಅವ್ರ ಬಗ್ಗೆ ನಮ್ಗೇನು ತಕರಾರಿಲ್ಲ. ಆದರೆ ಅವ್ರಿಗೆ ನಾನು ಒಂದೇ ವಿನಂತಿ ಮಾಡೋದು, ನೀವು ಜನಕ್ಕೆ ಸತ್ಯ ಹೇಳಿ. ನಿಮಗೆ ಅಧಿಕಾರ, ಡೆಪ್ಟಿ CM ಆಗಿದ್ದೀರಾ, ಮುಂದೆ ಕನಸಿಟ್ಕೊಂಡಿದ್ದೀರಾ. ಮುಖ್ಯಮಂತ್ರಿ ಆಗಿರೋರು ಪಾರದರ್ಶಕತೆ ಇಲ್ಲ ಅಂದ್ರೆ ಜಿಲ್ಲೆಯಲ್ಲಿ, ಅವ್ರು ಬೇರೆ ರಾಜ್ಯದಲ್ಲಿ ಬೇಕಾಗಿಲ್ಲ. ಇಡೀ ಜಿಲ್ಲೆಗಾರ ಅವರು ಅಕೌಂಟಬಿಲಿಟಿ ಇರಬೇಕಲ್ಲ, ಜಿಲ್ಲೆ ಹಿತ ಕಾಯ್ಬೇಕಲ್ಲ. ಈ ಸಂದರ್ಭದಲ್ಲಿ ನೀವು ಕಾಯ್ದಿಲ್ಲ ಅಂತ ಅಂದ್ರೆ ನೀವು ಮುಖ್ಯಮಂತ್ರಿ ಆದ್ರೇನು, ಪ್ರಧಾನಮಂತ್ರಿ ಆದ್ರೇನು, ಕಷ್ಟದಲ್ಲಿದ್ದಾಗ ಇಲ್ಲ ಅಂದಿದ್ದು ನಿಮ್ಗೆ ಯಾವ ಅಧಿಕಾರ ಬಂದ್ರೆ ಜನ ಯಾಕೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ? ಅದರಿಂದ